ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದ ಬಿಸಿ ಭಾರತಕ್ಕೆ ಜೋರಾಗಿ ತಟ್ಟೋಕೆ ಶುರುವಾಗಿದೆ. ಗ್ಯಾಸ್ ಸಿಗ್ತಿಲ್ಲ ಅಂತ ಜನ ಪರದಾಡ್ತಾ ಇರೋ ಹೊತ್ತಲ್ಲೇ ಹೋಟೆಲ್ನಲ್ಲಿ ಪೂರಿ, ವಡೆ, ಬಜ್ಜಿಗೆ ಬ್ರೇಕ್ ಹಾಕಲಾಗಿದೆ. ಅಮೆರಿಕದವರು ಇರಾನ್ ಪರಮಾಣು ಒಪ್ಪಂದಕ್ಕೆ ಕಣ್ಣಿಟ್ಟರು. ಒಪ್ಪದಿದ್ದಾಗ ಇರಾನ್ ಮೇಲೆ ಇಸ್ರೇಲ್ ಕಡೆಯಿಂದ ದಾಳಿ ನಡೆಸಿದ್ರು. 11 ದಿನ ಆಗೋಯ್ತು. ಈಗಲೂ ಯುದ್ಧ ನಡೀತಾನೇ ಇದೆ. ಆ ಕಡೆಯವರು ಈ ಕಡೆಯವರನ್ನ, ಈ ಕಡೆಯವರು ಆ ಕಡೆ ದೇಶದವರನ್ನ ಹೊಡೆದು ಹಾಕ್ತಿದ್ದಾರೆ. ಆದ್ರೆ ಇಸ್ರೇಲ್ ಇರಾನ್ ಯುದ್ಧದಿಂದ ನರಕ ಅನುಭವಿಸ್ತಿರೋದು ಮಾತ್ರ ಸಾಮಾನ್ಯ ಜನ. ಕೊಲ್ಲಿ ರಾಷ್ಟ್ರಗಳು ಪ್ರತಿಷ್ಠೆಗಾಗಿ ಯುದ್ಧ ಮಾಡುತ್ತಿದ್ರೆ ಭಾರತದಲ್ಲೂ, ಅದರಲ್ಲೂ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮಹಾಯುದ್ಧ ಶುರುವಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಸ್ಥಗಿತಗೊಳಿಸಿದ ಕಂಪನಿಗಳು, ರಾಜ್ಯದ ಹೋಟೆಲ್ ಉದ್ಯಮವೇ ಅಲ್ಲೋಲ ಕಲ್ಲೋಲ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ವಾಣಿಜ್ಯ ಸಿಲಿಂಡರ್ಗಳ ಹಾಹಾಕಾರ ಶುರುವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಪೂರೈಸುತ್ತಿದ್ದ ಕಂಪನಿಗಳೆಲ್ಲ ನಿನ್ನೆ ರಾತ್ರಿಯಿಂದಲೇ ಸಿಲಿಂಡರ್ಗಳನ್ನ ಪೂರೈಕೆ ಮಾಡಲ್ಲ ಅಂತ ಸಂದೇಶ ಕಳಿಸಿವೆ. ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಸ್ಟಾಕ್ ಇರೋವರೆಗೆ ಅಡುಗೆ ರೆಡಿಯಾಗುತ್ತೆ, ಆಮೇಲೆ ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಹೋಟೆಲ್ ಉದ್ಯಮಿಗಳೆಲ್ಲ ಗೋಳಾಡುತ್ತಿದ್ದಾರೆ. ಈಗ ನಮ್ಮಲ್ಲಿ ಸಾಮಾನ್ಯ ಇವತ್ತು ನಾಳೆ ಮಟ್ಟ ನಡಿಬಹುದು. ಮುಂದಿದ ಅವರು ಸಪ್ಲೈ ಮಾಡಿದರೆ ನಮ್ಗೆ ನಡೀತದೆ, ಇಲ್ಲಾಂದ್ರೆ ಮುಂದೆ ಕಷ್ಟ ಆಗ್ಬೋದು. ನೋಡ್ಬೇಕು, ಮತ್ತೆ ಸಪ್ಲೈ ಇಲ್ಲಾಂದ್ರೆ ಅನಿವಾರ್ಯ ಬಂದ್ ಮಾಡಲೇಬೇಕಾಗತ್ತದೆ. ಪೂರಿ, ವಡೆ, ಬಜ್ಜಿ, ಬೋಂಡಾ ತಿಂಡಿಗಳೆಲ್ಲ ಸ್ಟಾಪ್. ಇವತ್ತಿನಿಂದಲೇ ಗರಿಗರಿ ತಿಂಡಿ ನಿಲ್ಲಿಸಿದ ಹೋಟೆಲ್ಸ್. ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಸಪ್ಲೈ ನಿಂತೋಗಿದ್ದೇ ತಡ. ಹೋಟೆಲ್ನವರು ಇವತ್ತಿನಿಂದಲೇ ಹೆಚ್ಚು ಗ್ಯಾಸ್ ಬಳಸಿ ತಯಾರಿಸುವ ಗರಿಗರಿ ತಿಂಡಿಗಳ ತಯಾರಿಯನ್ನೇ ನಿಲ್ಲಿಸಿದ್ದಾರೆ. ಹೋಟೆಲ್ಗಳಿಗೆ ಹೋಗಿ ವಡೆ ಕೊಡಿ, ಬಜ್ಜಿ ಕೊಡಿ, ಚೈನೀಸ್ ಐಟಂ ಕೊಡಿ, ಪೂರಿ ಕೊಡಿ ಅಂದ್ರೆ ನಾಳೆಯಿಂದ ಸಿಗಲ್ಲ. ಯಾಕಂದ್ರೆ ಯುದ್ಧದ ಪರಿಣಾಮ LPG ಗ್ಯಾಸ್ ಸಿಲಿಂಡರ್ ಸರಬರಾಜಿನಲ್ಲಿ ವ್ಯತ್ಯಾಸ ಆಗಿದೆ. ಆದ್ದರಿಂದ ನಮ್ಮ ಹೋಟೆಲ್ನಲ್ಲಿ ತಾತ್ಕಾಲಿಕವಾಗಿ ಸೀಮಿತವಾದ ತಿಂಡಿ ತಿನಿಸುಗಳು ಮಾತ್ರ ಲಭ್ಯವಿರುತ್ತೆ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ ಅಂತ ಈಗಾಗಲೇ ಹೋಟೆಲ್ಗಳ ಮುಂದೆ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ. ಇದು ಒಂದು ಹೋಟೆಲ್ನ ಕಥೆಯಲ್ಲ. ಬೆಂಗಳೂರಲ್ಲಿರೋ 45,000ಕ್ಕೂ ಹೆಚ್ಚು ಹೋಟೆಲ್ಗಳ ಪೈಕಿ ಅರ್ಧಕ್ಕರ್ಧ ಹೋಟೆಲ್ಗಳಲ್ಲಿ ಇಂಥ ಸೂಚನಾ ಫಲಕ ಹಾಕಲಾಗಿದೆ. ಬೆಳಿಗ್ಗೆ ಒಂದು ಹೋಟೆಲಲ್ಲಿ ಗ್ಯಾಸ್ ಹಚ್ಚಿದ ನಂತರನೇ ನಮ್ದು ಪ್ರಾರಂಭ ಆಗೋದು. ಈ ಗ್ಯಾಸೇ ಇಲ್ಲ ಅಂದ್ರೆ ನಾವು ಹೋಟೆಲ್ ರನ್ ಮಾಡೋದು ಹೇಗೆ? ಹಸಿ ತರಕಾರಿಗಳು ಮಾಡಕ್ಕೆ. ಗೃಹ ಬಳಕೆ ಸಿಲಿಂಡರ್ ಕೊರತೆ ಇಲ್ಲ ಅಂತಿದೆ ಕೇಂದ್ರ. ಆದ್ರೂ ಮನೆಗಳಿಗೂ ಸಪ್ಲೈ ಆಗ್ತಿಲ್ಲ ಅಡುಗೆ ಸಿಲಿಂಡರ್. ಹೋಟೆಲ್ಗಳಿಗಷ್ಟೇ ಅಲ್ಲ, ಮನೆಗಳಿಗೆ ಸಪ್ಲೈ ಮಾಡುವ 14 kg ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈನಲ್ಲೂ ಸಾಕಷ್ಟು ಸಮಸ್ಯೆ ಆಗಿದೆ. ಯಾಕಂದ್ರೆ ಗ್ಯಾಸ್ ಬುಕ್ ಮಾಡಿ 2, 3, 4, 5 ದಿನಗಳಾದ್ರೂ ಎಷ್ಟೋ ಕಡೆ ಸಿಲಿಂಡರ್ಗಳನ್ನೇ ಸಪ್ಲೈ ಮಾಡ್ತಿಲ್ಲ. ತಲೆ ಕೆಡಿಸ್ಕೊಂಡ ಜನ ಸೀದಾ ಗ್ಯಾಸ್ ಏಜೆನ್ಸಿಗಳಿಗೆ ಲಗ್ಗೆ ಹಾಕ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಯವರು ಸರ್ವರ್ ಡೌನ್ ಆಗಿದೆ, ಬುಕ್ಕಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಸಿಲಿಂಡರ್ ಸ್ಟಾಕ್ ಕಡಿಮೆ ಇದೆ, ನಾಳೆ ಕಳಿಸ್ತೀವಿ, ನಾಡಿದ್ದು ಕಳಿಸ್ತೀವಿ ಅಂತ ಕಥೆ ಕಟ್ತಿದ್ದಾರೆ. ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಇವನ್ನೆಲ್ಲ ಇಂಥವನ್ನ ಈ ಹಚ್ಚಿದ ನಂಬರ್ಗಳನ್ನು ಕೂಡ ಅವ್ನು ತೊಗೊಂಡು ಸ್ಟಾಕ್ ಇಟ್ಕೊಂಡು ನಾಳೆ ಅವನ್ನ ಜಾಸ್ತಿ ರೇಟಿಗೆ ಮಾರ್ಕೊಳ್ಳೋದು. ಇದು ಮೇಲ್ನೋಟಕ್ಕೆ ಈಗ ನಂದು ಡೆಲಿವರಿ ಆಗಿಲ್ಲ ಅಂದಮೇಲೆ ನನಗೆ 100% ನೋ ಡೌಟ್. PGಗಳಿಗೂ ಶುರುವಾಯಿತು ಗ್ಯಾಸ್ ಟ್ರಬಲ್. ಬೆಂಗಳೂರಲ್ಲಿ 12ರಿಂದ 18,000 PGಗಳಿವೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳು ಸೇರಿದಂತೆ 10 ಲಕ್ಷಕ್ಕೂ ಹೆಚ್ಚು ಜನ PGಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಆದ್ರೆ PGಗಳಿಗೂ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಿಲ್ಲ. 3-4 ದಿನ ಹೇಗೋ ನಿಭಾಯಿಸಬಹುದು, ಮುಂದೇನು ಅನ್ನೋ ಆತಂಕ PG ಮಾಲೀಕರನ್ನೂ ಕಾಡುತ್ತಿದೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವ ಬೇಕಂತಲೇ ಸೃಷ್ಟಿಸುತ್ತಿದ್ದಾರೆ. ಬೆಲೆ ಏರಿಕೆ ನೆಪದಲ್ಲಿ ಸುಲಿಗೆ ಮಾಡ್ತಿದೆಯಾ ಏಜೆನ್ಸಿಗಳು? ಕೇಂದ್ರ ಸರ್ಕಾರವೇ ಹೇಳಿದೆ, ಭಾರತದಲ್ಲಿ 30ರಿಂದ 40 ದಿನಕ್ಕಾಗುವಷ್ಟು LPG ಸಿಲಿಂಡರ್ಗಳು ಸ್ಟಾಕ್ ಇದೆ ಅಂತ. ಆದ್ರೂ ಸಮಸ್ಯೆ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಗ್ಯಾಸ್ ಸಪ್ಲೈ ಮಾಡುವ ಏಜೆನ್ಸಿಗಳು ಅನ್ಸುತ್ತೆ. ಯಾಕಂದ್ರೆ ಸ್ಟಾಕ್ಗಳಿದ್ರೂ ಜನರಿಗೆ ಕೊಡದೆ ಕೃತಕ ಅಭಾವ ಸೃಷ್ಟಿ ಮಾಡುತ್ತಿದ್ದಾರೆ. ಈಗಿರುವ ಬೆಲೆಗೆ ಸಿಲಿಂಡರ್ ಖರೀದಿಸಿ ಸ್ಟಾಕ್ ಮಾಡಿಕೊಂಡು ಆಮೇಲೆ ಬೆಲೆ ಏರಿಕೆ ಆದ್ಮೇಲೆ ಸಪ್ಲೈ ಮಾಡೋ ಹುನ್ನಾರ. ಇದರ ಜೊತೆಗೆ ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚು ಬೆಲೆಗೆ ಬ್ಲ್ಯಾಕ್ನಲ್ಲಿ ಸೇಲ್ ಮಾಡುತ್ತಿರೋ ಆರೋಪಗಳು ಗ್ಯಾಸ್ ಏಜೆನ್ಸಿಗಳ ಮೇಲೆ ಹೋಟೆಲ್ನವರೇ ಮಾಡುತ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಗಳದ್ದೇ ಕಳ್ಳಾಟ ಹೆಚ್ಚಾಗಿದೆ ಅನ್ನೋ ಗಂಭೀರ ಆರೋಪಗಳಿವೆ. ಬರೀ ಆರೋಪ ಅಷ್ಟೇ ಅಲ್ಲ, ಇದಕ್ಕೆ ಸಾಕ್ಷಿ ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯಲ್ಲಿರುವ ಟ್ರೂ ಗ್ಯಾಸ್ ಬಂಕ್ನಲ್ಲಿ ನಡೆದ ಗಲಾಟೆ. 50 ರೂಪಾಯಿಗೆ
ಆಟೋಗಳಿಗೆ ಗ್ಯಾಸ್ ತುಂಬಿಸಲು ಬಂದ ಆಟೋ ಚಾಲಕರ ಹತ್ರ 20 ರಿಂದ 26 ರೂಪಾಯಿ ಹೆಚ್ಚು ಹಣ ಕೇಳಿದ್ರು. ಇದರಿಂದ ಸಿಟ್ಟಿಗೆದ್ದ ಆಟೋ ಚಾಲಕರು ಗ್ಯಾಸ್ ಬಂಕ್ ಮಾಲೀಕನಿಗೆ ತರಾಟೆಗೂ ತಗೊಂಡ್ರು. ಕೊನೆಗೆ ಬಂಕ್ ಮಾಲೀಕ ಬಾಗಿಲು ಹಾಕೊಂಡು ಹೋದ. ಯಾಕೆ ಸರ್ 85 ರೂಪಾಯಿ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಹತ್ರ 85 ಗ್ಯಾಸ್ ಬರ್ತಾ ಇಲ್ಲ, ಮಂಗಳೂರಲ್ಲಿ ನಿಲ್ಸ್ಬಿಟ್ಟಿದೆ ಲಾರಿ. ಏನ್ ಮೇಡಮ್, ನಾವು ಬಡವರು, ಅವತ್ತು ತಿನ್ನೋರು, ನಮ್ಗೆ ಈ ತರ ಮಾಡಿದ್ರೆ ಹೆಂಗದು? ಬೆಲೆ ಏರಿಕೆ ಅಭಾವ ಸೃಷ್ಟಿಸಿದ್ರೆ ಹುಷಾರ್. ತೈಲ ಕಂಪನಿಗಳಿಗೆ ಕೇಂದ್ರದಿಂದ ಎಸ್ಮಾ ಜಾರಿ. ದೇಶಾದ್ಯಂತ ತೈಲ ಪೂರೈಕೆ ಆಗುತ್ತಲೇ ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ನ ಕೃತಕ ಅಭಾವ ಸೃಷ್ಟಿ, ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಜನಸಾಮಾನ್ಯರಿಗೆ ತೊಂದರೆಗಳಾಗುವ ಯಾವುದೇ ಕೆಲಸ ಮಾಡಬಾರದೆಂದು ತಾಕೀತು ಮಾಡಿದೆ. 1955ರ ಎಸ್ಮಾ ಕಾಯ್ದೆ ಪ್ರಕಾರ ಮೂಲಸೌಕರ್ಯ ಪೂರೈಕೆಗೆ ಆದ್ಯತೆ ನೀಡಬೇಕು. ಗೃಹ ಬಳಕೆ ಗ್ಯಾಸ್, ವಾಹನಗಳ ಸಿಎನ್ಜಿಗೆ ಅಡ್ಡಿಪಡಿಸುವಂತಿಲ್ಲ. ಗೃಹ ಬಳಕೆ ಗ್ಯಾಸ್, ವಾಹನಗಳ ಸಿಎನ್ಜಿ 100% ಪೂರೈಕೆ ಮಾಡಬೇಕು. ಟೀ ಫ್ಯಾಕ್ಟರಿ, ಉತ್ಪಾದನಾ ವಲಯ, ಕೈಗಾರಿಕೆಗಳಿಗೆ 80% ಪೂರೈಕೆ ಮಾಡಬೇಕು. ರಸಗೊಬ್ಬರ ಫ್ಯಾಕ್ಟರಿಗಳಿಗೆ 70% ಕೊಡಬೇಕು. ಸಂಸ್ಕರಣಾ ಘಟಕಗಳು, ಕೆಮಿಕಲ್ ಕಂಪನಿಗಳಿಗೆ 35% ಕಡಿತ ಮಾಡಬಹುದು. ಕೇಂದ್ರ ಸರ್ಕಾರಕ್ಕೆ ತೈಲ ಕಂಪನಿಗಳು ಉತ್ಪಾದನೆ, ಸರಬರಾಜು, ಪೂರೈಕೆ ಬಗ್ಗೆ ವರದಿ ಕೊಡಬೇಕು. ತೈಲ ಕಂಪನಿಗಳ ವ್ಯವಹಾರಗಳ ಮೇಲೆ ಕೇಂದ್ರದ ಪ್ರತಿನಿಧಿಯೊಬ್ಬರಿಂದ ನಿಗಾ ಇಡಲಾಗುವುದು. ಕೊರತೆ, ಕೃತಕ ಅಭಾವ ಕಂಡುಬಂದ್ರೆ ಕೇಂದ್ರ ಸರ್ಕಾರದಿಂದ ಕ್ರಮ ನಿಶ್ಚಿತ ಎಂಬ ಸಂದೇಶ ರವಾನೆಯಾಗಿದೆ. ಯುದ್ಧ ಹೀಗೆ ಮುಂದುವರೆದರೆ ಮುಂದೆ ಗ್ಯಾಸ್ ಅಷ್ಟೇ ಅಲ್ಲ, ಪೆಟ್ರೋಲ್, ಡೀಸೆಲ್ಗೂ ಅಭಾವ ಎದುರಾಗಲಿದೆ. ಹೀಗಾಗಿ ಶೀಘ್ರವೇ ತುರ್ತು ಕಾರ್ಯಗಳು ಆಗಬೇಕಿದೆ. ರಾಜಕೀಯ ಇಚ್ಛಾಶಕ್ತಿಯನ್ನು ಮೀರಿದ ಕೆಲಸಗಳು ಆಗಲೇಬೇಕಾದ ಅನಿವಾರ್ಯತೆಗಳು ಇದೀಗ ಆಳೋರ ಮುಂದಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.